ಸರ್ ಇವಾಗ ವಿಕಲಚೇತನ ಎಲ್ಲರೂ ಕರೆಸಿ ಡಾಕ್ಯುಮೆಂಟ್ ಏನು ಸರ್ ಅದಕ್ಕೆ ಇದು ಆರೈಕೆದಾರರಿಗೆ ವಿಕಲಚೇತನ ಮಕ್ಕಳ ಪಾಲಕರಿಗೆ 1,000 ರೂಪಾಯಿ ಕೊಳ್ಳಾಕ್ತಿದ್ದೀವಿ. ಆ ಸ್ಕೀಮಿಗೆ ನಾವು ಅರ್ಜಿ ಕರೆದಿದ್ದೀವಿ. ಮತ್ತು ಇವತ್ತು ಚಿಕ್ಕೋಡಿ ಮತ್ತು ನಿಪ್ಪಾಣಿದ 2 ವೆರಿಫಿಕೇಶನ್ ಮಾಡ್ತೀವಿ. ಚಿಕ್ಕೋಡಿಯವರಿಗೆ ಬೆಳಗ್ಗೆ ಟೈಮ್ ಕೊಟ್ಟಿವಿ ಮತ್ತು ನಿಪ್ಪಾಣಿಯವ್ರಿಗೆ ಮಧ್ಯಾಹ್ನ ಟೈಮ್ ಕೊಟ್ಟಿವಿ. ನಾವು ಚಿಕ್ಕೋಡಿದ ರೆಗ್ಯುಲರ್ ಮಾಡತ್ತೀವಿ. 116 ಅರ್ಜಿಗಳದಾವ, ಈಗ 86 ಕ್ಲಿಯರ್ ಆಗಿದ್ದಾವೆ. ಚಿಕ್ಕೋಡಿಯವ್ರಿಗೆ ಮಧ್ಯಾಹ್ನ, ನಿಪ್ಪಾಣಿಯವ್ರಿಗೆ ಮಧ್ಯಾಹ್ನ ಟೈಮ್ ಕೊಟ್ಟು ಅವ್ರಿಗೆ ಬೆಳಗ್ಗೆನ ಬಂದುಬಿಟ್ಟಿದ್ದಾರೆ. ಹಿಂಗಾಗಿ ನಮಗೆ ಸ್ವಲ್ಪ ಇದು ಜಾಸ್ತಿ ಆಗ್ಯದ. ಹೆಚ್ಚು ಕಮ್ಮಿ ಒಂದು 2 ತನಕ ನಾವು ಕ್ಲಿಯರ್ ಮಾಡಿಬಿಡ್ತೀವಿ. ಆಮೇಲೆ ಇನ್ನೊಂದು ಏನಂತೇಳಂದ್ರೆ, ಇಲ್ಲಿ 2 ತಾಲೂಕದು ಒಂದು 50 ಮಂದಿ ನಮ್ಮ ಕಾರ್ಯಕರ್ತರಾಗ ಈ ಕ್ರೌಡ್ದಾಗ, ಅಂದ್ರೆ ಪಂಚಾಯತಿಗೆ ಒಬ್ಬರು ನಮ್ಮ ಕಾರ್ಯಕರ್ತರು ಇದಾರ. ಅವ್ರ ಜೊತೆಗೆ ಪಾಲಕರು ಒಬ್ಬರು ಅದಾರಲ್ಲ, ಅವ್ರ ವಿಕಲಚೇತನ ಒಬ್ಬರು ಪಾಲಕರು ಮತ್ತು ಅವ್ರ ಜೊತೆ ಇನ್ನೊಬ್ರು ಬಂದಿದ್ದಾರೆ. ಆಮೇಲೆ ಇನ್ನೊಂದು ಇವ್ರು ಆದವ್ರು ಯಾಕೆ ನಿಂತಕ್ಕಂದ್ರೆ, ಕೆಲವ್ರು ಗಾಡಿ ಮುಗಿಸ್ಕೊಂಡ್ ಬಂದಾರ, ಒಂದು 10 ಮಂದಿ ಬಂದಾರ. 9 ಮಂದಿ ಆದರೂ ಒಬ್ಬಂದಾಗತ್ತಾನ ಅವ್ರು ವೇಟ್ ಮಾಡತ್ತಿದ್ದಾರೆ. ಹಿಂಗಾಗಿ ನಮಗೂ ಸ್ವಲ್ಪ ಇದು ಆಗಿದೆ. ಬೆಳಗಾವಿ ಜಿಲ್ಲೆ ಮಾಡ್ತಾ ಎಲ್ಲ ಜಿಲ್ಲೆದು. ಮತ್ತೆ ನಾವು 19 ಹಿಡ್ಕೊಂಡು 29 ಪ್ರತಿ ದಿನ 2 ಹಿಂಗ್ ಅರ್ಜಿಗಳ ಮ್ಯಾಗ ನಾವು ಮಾಡ್ಕೊಂಡು ಹೊಂಟೇವೆ. ಇವತ್ತು ಮತ್ತೆ 29 ಕ್ಲಿಯರ್ ಮಾಡ್ಬಿಡ್ತೀವಿ. ಇದು ಆರೈಕೆದಾರರು ವಿಕಲಚೇತನರಿಗೆ 1,000 ರೂಪಾಯಿ ಕೊಡ್ತೀವಿ ತಿಂಗಳ. ಇಲ್ಲಿ ನಮ್ಮಲ್ಲಿ ಒಂದು 1200 ಚಿಲ್ಲರ್ ಅರ್ಜಿ ಬಂದಿದವ್ರೆ. ನಾವು ಈಗ ಅದು ವೆರಿಫೈ ಮಾಡತ್ತೀವಿ, ಡಾಕ್ಯುಮೆಂಟ್ಸ್ ವೆರಿಫೈ ಮಾಡತ್ತೀವಿ. ಇನ್ನೂ ಯಾರಿಗೂ ಮಂಜೂರು ಮಾಡತ್ತಿಲ್ಲ. ಇಲ್ಲ, ಆತರ ಯಾವ ಎಲ್ಲ ಅಥರೈಜ್ ದಾಖಲಾತಿ ಇದ್ದವ್ರಿಗೆ ಮಾತ್ರ ಕರೀದೀವಿ. ಆತರ ಯಾವ ಎಲ್ಲಿ ಕಮಿಟಿ ಇರೋದು ಇಲ್ಲಿಂದ ಹಿಂಗಾಗಿ ನಾವು ಇಲ್ಲೇನೆ ಮಾಡ್ತೀವಿ. ಮತ್ತೆ ಅದನ್ನು ಮುಂದಿನ ಅಕಾಡೆಮಿಕ್ಗೆ ಇದು ನೋಡ್ಕೊಂಡು ನಾವು ಅದನ್ನು ಪ್ಲಾನ್ ಮಾಡ್ಕತೀವಿ. ಮೇಲಾಧಿಕಾರಿ ಗಮನಕ್ಕೆ ತಗೊಂಬಂದು ಅದನ್ನೇ ನಾವು ಈ ಸರ್ತಿ ಮೇಲಾಧಿಕಾರಿ ಗಮನಕ್ಕೆ ತಗೊಂಬಂದು ಮುಂದಿನ ಅಕಾಡೆಮಿಕ್ ನಾವು ಅದೇ ತರ ಪ್ಲಾನ್ ಮಾಡ್ತೀವಿ. ನಾಮದೇವ್ ಬಿಲ್ಕರ್, ಜಿಲ್ಲಾ ಅಂಗವಿಕಲ ಕಲ್ಯಾಣ.